जिंदाबाद जिंदाबाद ಅಂಬೇಡ್ಕರ್ ಜಿಂದಾಬಾದ್ जिंदाबाद जिंदाबाद ಅಂಬೇಡ್ಕರ್ ಜಿಂದಾಬಾದ್ ಜೀವನವನ್ನು ಹಸನುಗೊಳಿಸ್ಕೋಬೇಕಾದಂತ ಪರಿಸ್ಥಿತಿ ಎಲ್ಲರಿಗೂ ಇದೆ. RSS ನ ಚೀಫ್ ಆದಂತ ಮೋಹನ್ ಭಾಗವತರು ಹೇಳ್ತಾರೆ, ನಾವು ಯಾವುದೇ ಒಂದು ಇದು ಕೊಡೋದಿಲ್ಲ, ನಾವು ನೋಂದಣಿ ಮಾಡಿಲ್ಲ ಅಂತ ಉಡಾಪೆ ಉತ್ತರವನ್ನ ಕೊಟ್ಟಿದ್ದಾರೆ. RSS ಅವ್ರನ್ನ ಪ್ರಶ್ನೆ ಮಾಡಿದಾಗ ಇಡೀ ಬಿಜೆಪಿಗರು ಮಾಧ್ಯಮದ ಮುಖಾಂತರ, ಸಾಮಾಜಿಕ ಜಾಲತಾಣದ ಮುಖಾಂತರ ಆತನ ಮೇಲೆ ವಾಗ್ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಮಾಧ್ಯಮಗಳಲ್ಲಿ ನೀವು ಎಲ್ಲ ನೋಡ್ತಾ ಇದ್ದೀವಿ. ಪ್ರಿಯಾಂಕಾ ಖರ್ಗೆ ಸಾಹೇಬರು ಮಾತಾಡಿರೋದೇನು, ಸಂವಿಧಾನ ಅಡಿಯಲ್ಲಿ ನಡೆಯೋಣ, ಸಂವಿಧಾನ ಅಡಿಯಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೂ ಕಡ್ಡಾಯ. ನಾವು ಎಷ್ಟೋ ಸಂಘ ಸಂಸ್ಥೆಗಳನ್ನ ನಡೆಸ್ತಾ ಇದ್ದೀವಿ. ಒಂದು ವಿದ್ಯಾಸಂಸ್ಥೆ ನಡೆಸಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ಆಡಿಟ್ ಆಗಬೇಕು. ಆಡಿಟಲ್ಲಿ ಖರ್ಚು ವೆಚ್ಚ, ಪ್ರಜೆಗಳಿಂದ ಬಂದ ಹಣವನ್ನು ಖರ್ಚು ವೆಚ್ಚವನ್ನು ಕಡ್ಡಾಯವಾಗಿ ತೋರಿಸ್ಬೇಕು. ಕಾನ್ಸ್ಟಿಟ್ಯೂಷನ್ ಇದೆ. ನೀವು ಕಾನ್ಸ್ಟಿಟ್ಯೂಷನ್ಗೂ ಮೀರಿದ ಅಂತ ಜನನ, ಹಾಗಾದರೆ ಈ ದೇಶದ ಕಾನ್ಸ್ಟಿಟ್ಯೂಷನ್ಗೆ ಏನು ಮರ್ಯಾದೆ ಇಲ್ವಾ? ಮೋದಿಯವರು ಅದನ್ನು ತಲೆ ಮೇಲೆ ಇಟ್ಕೊಂಡು ನನ್ನ ಮೊದಲನೇ ಕರ್ತವ್ಯ ಏನಂದರೆ ಕಾನ್ಸ್ಟಿಟ್ಯೂಷನ್ನ ಉಳಿಸೋದು ಅಂತ. ಆದರೆ ಇಲ್ಲಿ ನೀವು ಕೂಲಂಕುಷವಾಗಿ ನಾವು ಯಾವುದನ್ನು ಲೆಕ್ಕಪತ್ರನೇ ಕೊಡಲ್ಲ, ನಾವು ರಿಜಿಸ್ಟ್ರೇಷನ್ ಮಾಡಿಲ್ಲ, ನಾವು ಮಾಡೋದು ಇಲ್ಲ ಅಂದರೆ ಇದರ ಅರ್ಥ ಏನು? ಜಂಗಲ್ ರಾಜ್ಯನೇ ನಮ್ಮದು. ನಿಮ್ಮ ರೀತಿಯನ್ನೇ ನಿಮ್ಮನ್ನೇ ಆಧಾರವಾಗಿ ಇಟ್ಕೊಂಡು ಸಮಾಜದಲ್ಲಿ ಎಲ್ಲರೂ ಸಂಘ ಸಂಸ್ಥೆಗಳು ಮಾಡಿ ದುಡ್ಡು ಉಸುಲು ಮಾಡ್ಕೊಂಡಿದ್ರೆ ಅವರು ಯಾರು ಲೆಕ್ಕಪತ್ರಗಳು ಅದು ಕಾನೂನನ್ನ ಪ್ರತಿಪಾದನೆ ಮಾಡಿ ಕಾನೂನು ರೀತಿಯಲ್ಲಿ ನಡ್ಕೋಬೇಕಾದ ಅವಶ್ಯಕತೆ ಇಲ್ವಾ? ಇದೇನಾ ನಿಮ್ಮ ಸಂದೇಶ? ಇದೇನಾ ನೀವು RSS ಅಂತ ಹೇಳ್ಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಅಂತ ಹೇಳ್ಕೊಂಡು ನಿಮ್ಮ ಸ್ವಯಂ ಸೇವಕ ಇದೇನಾ? ಹಾಗಾದ್ರೆ ಸಾಮಾನ್ಯ ಪ್ರಜೆಗೊಂದು, ಎಲ್ಲರಿಗೂ ಒಂದು ನ್ಯಾಯ, ನಿಮಗೊಂದು ನ್ಯಾಯನ? ಈಗಾಗಲೇ ನೀವೇ ನೋಡಿದ್ದೀರಿ, ನಮ್ಮ ಕೆಲವು ದೇವಸ್ಥಾನಗಳಲ್ಲಿ ದುಡ್ಡು ದುರ್ಬಳಕೆ ಆಗಿದೆ ಅಂತ ಹಾಕ್ಕೊಂಡು ಅವ್ರ ಮೇಲೆ CBI ಅವರು ರೈಡ್ ಮಾಡ್ತಾ ಇದ್ದಾರೆ. ರೈಡ್ ಮಾಡಿ ಅವ್ರನ್ನೆಲ್ಲ ಹಿಡಿತಾ ಇದ್ದಾರೆ, ಜೈಲ್ಗೆ ಹಾಕ್ತಾ ಇದ್ದಾರೆ. ಈ ರೀತಿ ನಡೆಯುವಾಗ ನಿಮ್ಗೇನಾಗಿದೆ? ಹಾಗಾದ್ರೆ ನಿಮ್ಮನ್ನು ರೈಡ್ ಮಾಡಿ ಜೈಲ್ಗೆ ಹಾಕ್ಬೋದಾ? ಇದನ್ನ ಪ್ರಿಯಾಂಕಾ ಅವರು ಹೇಳಿದ್ರೆ ಅವ್ರನ್ನ ಪ್ರಾಣ ಭಯ ಹಾಕಿ ಧಮಕಿ ಹಾಕೋದಾ? ಏನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ವ್ಯವಸ್ಥೆಯಲ್ಲಿ ಇದೀವ? ಇದೇನು ಇದು ಏನೋ ಚಕ್ರಾಧಿಪತ್ಯ ದಬ್ಬಾಳಿಕೆ ನಡೆಸೋದ? ಈ ರೀತಿ ಆಗ್ಬಿಟ್ರೆ ಇದು ಪ್ರತಿಯೊಬ್ಬ ನಮ್ಮ ಕರ್ತವ್ಯ. ಏನು ಅಂಬೇಡ್ಕರ್ ಕೊಟ್ಟೋಗಿದ್ದಾರೆ ಈ ದೇಶಕ್ಕೆ ಕಾನೂನನ್ನ, ಆ ಕಾನೂನನ್ನ ಸಂರಕ್ಷಣೆ ಮಾಡಿದ್ರೆ ನಾವೇನಾದ್ರೂ ಬದುಕಕ್ಕೆ ಸಾಧ್ಯ ಆಗ್ತದೆ. ಕಾನೂನು ಇಲ್ಲದೆ ಅವ್ರು ಇಷ್ಟ ಪ್ರಕಾರ ಅವ್ರಿಗೆ ಏನಾದರೂ ನೀವು ಕೊಟ್ಬಿಟ್ರೆ ಅಂದರೆ ದೇಶ 4 ದಿವಸದಲ್ಲಿ ನಾಶನವಾಗಿ ಹೋಗ್ಬಿಡ್ತದೆ. ದಯವಿಟ್ಟು ಜವಾಬ್ದಾರಿ ಇರುವಂಥ ಜನ ಎಲ್ಲರೂ ಸೇರಿ ಬಾಡಿತೀರು ಈ ಕಾನ್ಸ್ಟಿಟ್ಯೂಷನ್ ಉಳಿಸ್ಕೋಬೇಕು. ಆ ಉಳಿಸ್ಕೊಂಡಾಗ ನಮ್ಮ ಪೀಳಿಗೆ ಅದರ ರಕ್ಷಣೆಯಲ್ಲಿ, ಅದರ ಅಡಿಯಲ್ಲಿ ನಾವು ದೇಶ ಉದ್ಧಾರ ಅಲ್ಲದೆ ತಮ್ಮ ಜೀವನವನ್ನು ಹಸನುಗೊಳಿಸ್ಕೋಬೇಕಾದಂಥ ಪರಿಸ್ಥಿತಿ ಎಲ್ಲರಿಗೂ ಇದೆ. ಅದರಿಂದ ನಾವಂತೂ ಸಮಯ ಕೊಡ್ತೀವಿ. ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಪ್ರಧಾನಮಂತ್ರಿಗಳಿಗೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇವತ್ತು ಈ ಒಂದು ಪ್ರತಿಭಟನೆ ಉದ್ದೇಶ ಅಂತಂದರೆ, ಈ ರಾಜ್ಯದ ಗೃಹ ಸಚಿವರು, ವಿಚಾರವಾದಿಗಳಾದಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು RSSನ ಪ್ರಮುಖರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಸಂವಿಧಾನದಲ್ಲಿ ನಿಮ್ಮ ಸಂಸ್ಥೆ ಯಾವ ಅಡಿಯಲ್ಲಿ ನೋಂದಣಿಯಾಗಿದೆ, ನಿಮ್ಮ ಲೆಕ್ಕಬುಕ್ಕ ಏನಿದೆ, ನೀವು ಯಾವಾಗ ನೋಂದಣಿ ಮಾಡಿಸಿದರೆ ಅದರ ಬಗ್ಗೆ ಸವಿರವಾದಂಥ ಮಾಹಿತಿಯನ್ನು ಕೊಡಿ ಅಂತ ಕೇಳಿದ್ದಾರೆ. ಅದು ಯಾವುದೇ ರೀತಿಯ ತಪ್ಪಾದಂಥ ವಿಚಾರ ಅಲ್ಲ. ಆದರೆ RSSನ ಚೀಫ್ ಆದಂಥ ಮೋಹನ್ ಭಾಗವತರು ಹೇಳ್ತಾರೆ, ನಾವು ಯಾವುದೇ ಒಂದು ಇದು ಕೊಡೋದಿಲ್ಲ, ನಾವು ನೋಂದಣಿ ಮಾಡಿಲ್ಲ ಅಂತ ಉಡಾಪೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಭಾರತ ಎಲ್ಲ ವರ್ಗಗಳು, ಎಲ್ಲ ಜನಗಳು ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇದು ಕರ್ತವ್ಯ. ಇವತ್ತು ಅವರ ಮೂಗುನೀರಲ್ಲಿ, ಅವರ ಒಂದು ಕೃಪಾಪೋಷಿತದಲ್ಲಿ ಪ್ರಧಾನಿಯಾಗಿರ್ತಕ್ಕಂಥ ಸನ್ಮಾನ್ಯ ಗೌರವಾನ್ವಿತ ಮೋದಿ ಸಾಹೇಬರು ಸಂವಿಧಾನದ ಪ್ರತಿಯನ್ನು ತಲೆ ಮೇಲಿಟ್ಟು ಪಾರ್ಲಿಮೆಂಟ್ಗೆ ಪ್ರವೇಶ ಮಾಡ್ತಾರೆ, ನಾನು ಸಂವಿಧಾನ ರಕ್ಷಣೆ ಮಾಡ್ತಾ ಇದ್ದೇನೆ ಅಂತ. ಆದರೆ ಅಂಥ ಒಂದು ಪ್ರಧಾನಿಯವರ ಸಮೀಪದಲ್ಲಿ ಕೆಲಸ ಮಾಡ್ತಕ್ಕಂಥ RSSನವರು
ನಾವು ಯಾವುದೇ ರೀತಿ ಲೆಕ್ಕ ಕೊಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ಪ್ರಿಯಾಂಕಾ ಸಾಹೇಬರು ಇಟ್ಟಿರ್ತಕ್ಕಂಥ ಪ್ರಶ್ನೆ ಸಂವಿಧಾನದ ವಿಚಾರದಲ್ಲಿ ಕರೆಕ್ಟ್ ಆಗಿದೆ. ಅದಕ್ಕೆ ನಾವೆಲ್ಲ ಕೂಡ ಪ್ರಗತಿಪರ ಒಕ್ಕೂಟಗಳ ಎಲ್ಲ ಸಹೋದರರು, ಎಲ್ಲ ಪಕ್ಷಗಳ ಹಿರಿಯ ಮುಖಂಡರು ಕೂಡ ಬೆಂಬಲ, ನಾವು ಪ್ರಿಯಾಂಕಾ ಖರ್ಗೆ ಸಾಹೇಬರ ಬೆನ್ನಿಗಿದ್ದೇವೆ. ರಾಜ್ಯದ ಉದ್ದಗಲಕ್ಕೂ ಕೂಡ ಅವರ ವಿಚಾರಧಾರೆಯನ್ನು ಎತ್ತಿಡಿತೇವೆ, ಸಂವಿಧಾನವನ್ನು ಉಳಿಸ್ತೇವೆ ಅಂತಕ್ಕಂಥ ಒಂದೇ ಒಂದು ಸಂದೇಶ ಕೊಡಕ್ಕೆ, ಆ ಸಂದೇಶವನ್ನು ಇಲ್ಲಿ ಮನವಿ ಪತ್ರದ ಮೂಲಕ ಸರ್ಕಾರಕ್ಕೆ ಸಲ್ಲಿಸಕ್ಕೆ ನಾವೆಲ್ಲ. ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಗತಿಪರರು, ದಲಿತ ಸಂಘಟನೆಗಳ, ಕಾರ್ಮಿಕ ಸಂಘಟನೆಗಳು, ಎಲ್ಲ ಮುಖಂಡರು ಸೇರಿ ನಾವು ಈ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಷನ್ ಫೋರ್ಸ್ ಅನ್ನೋ ಒಂದು ವೇದಿಕೆಯ ಮುಖಾಂತರ, ಸಂವಿಧಾನ ಸಂರಕ್ಷಣಾ ಪಡೆ ಅನ್ನೋ ವೇದಿಕೆಯ ಮುಖಾಂತರ ಇವತ್ತು ನಾವು ಒಂದು ಬೃಹತ್ ಪ್ರತಿಭಟನೆ ಮಾಡಿ, ಪ್ರತಿಭಟನೆಯ ಮುಖಾಂತರ ಜಿಲ್ಲಾಡಳಿತಕ್ಕೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಈ ಮನವಿ ಪತ್ರದ ಮೂಲ ಉದ್ದೇಶ ಏನು ಅಂತಂದರೆ, ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರು ಸಂವಿಧಾನ ಬಂದು 75 ವರ್ಷಗಳು ಕಳೆದಿದೆ. ಹಾಗಾಗಿ ಎಲ್ಲ NGOಗಳು, ಸಂಘಟನೆಗಳು, ಸಂಘಗಳು ಎಲ್ಲ ನೋಂದಾವಣೆ ಆಗ್ತಾಯಿದೆ. ಹಾಗಾಗಿ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೋಂದಾವಣೆ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದಾಖಲಾತಿ ಕೊಡಿ ಅಂತೇಳ್ಬಿಟ್ಟು 12 ಅಂಶಗಳನ್ನು ಒಳಗೊಂಡ ಒಂದು ಪತ್ರವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಚಾಲಕರಾದ ಮೋಹನ್ ಭಾಗವತ್ ಸಾಹೇಬರಿಗೆ ಕೊಟ್ಟಿರ್ತಾರೆ. ಇದು ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಅಧೀನದಲ್ಲಿ ನೀವು ನಡ್ಕೊಳ್ಳಿ ಅಂತೇಳಿರ್ತಕ್ಕಂಥದ್ದು ಇದು ಸಂವಿಧಾನದ ಹುದ್ದೆಯಲ್ಲಿರ್ತಕ್ಕಂಥವರ ಸರಿಯಾದ ನಡೆ ಆಗಿದೆ. ಆದರೆ ಅವ್ರು ಕೇಳಿರ್ತಕ್ಕಂಥದ್ದೇ ಮಹಾಘೋರ ಅಪರಾಧ ಅನ್ನೋ ರೀತಿಯಲ್ಲಿ ಅವರು RSS ಅವ್ರನ್ನ ಪ್ರಶ್ನೆ ಮಾಡಿದಾಗ ಇಡೀ BJPಗರು ಮಾಧ್ಯಮದ ಮುಖಾಂತರ, ಸಾಮಾಜಿಕ ಜಾಲತಾಣದ ಮುಖಾಂತರ ಆತನ ಮೇಲೆ ವಾಗ್ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಮಾಧ್ಯಮಗಳಲ್ಲಿ ನೀವು ಎಲ್ಲ ನೋಡ್ತಾ ಇದ್ದೀವಿ. ಏನಾಗಿದೆ ಅಂತಂದರೆ, ಒಬ್ಬ BJP ಇಲ್ಲಿರ್ತಕ್ಕಂಥ ಒಬ್ಬ ಮಾಜಿ ಶಾಸಕರು ಹಾಗೂ ಹಾಲಿ ಚಲಾವಣೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮಾತಾಡ್ತಾನೆ, ಪ್ರಿಯಾಂಕಾ ಖರ್ಗೆ ಅವರು ಅವರ ಅಪ್ಪನಿಂದನೇ ಏನು ಮಾಡ್ಕೊಳ್ಳೋಕ್ಕಾಗಿಲ್ಲ, ಇನ್ನು ಅವರಿಂದ ಏನು ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತ ಮಾತಾಡ್ತಾನೆ. ಪ್ರಿಯಾಂಕಾ ಖರ್ಗೆ ಅವರು ಗೃಹ ಸಚಿವರಾಗಿದ್ದಾರೆ. ಅವ್ರ ತಂದೆಯವರು ಏನು ಅಂತ ಈ ರಾಜ್ಯ ಮತ್ತು ಈ ದೇಶಕ್ಕೆ ಗೊತ್ತು. ಆದರೆ ಅವರ ಅಪ್ಪನ ಬಗ್ಗೆ ಮಾತಾಡ್ತಾರೆ ಇವರು. ಅದು ಎಷ್ಟು ಉಮ್ಮತನ ಪ್ರದರ್ಶನ ಮಾಡ್ತಾರೆ ಇವರು ಅಂತಂದರೆ, ಒಬ್ಬ ಗೃಹ ಸಚಿವರು ಅವ್ರ ತಂದೆ ಬಗ್ಗೆ ಮಾತಾಡಿದಾಗ ನಮ್ಮ ಮನೆಗಳಲ್ಲಿರ್ತಕ್ಕಂಥ ನಮ್ಮ ತಂದೆಗಳ ಬಗ್ಗೆನೂ ಒಂದು ಸ್ವಲ್ಪ ನೋಡ್ಕೊಬೇಕಲ್ವಾ. ಪ್ರಿಯಾಂಕಾ ಖರ್ಗೆ ಅವರ ತಂದೆಯವರ ಒಂದು ಗಾಂಭೀರ್ಯತೆ ಏನು, ಅವ್ರು ನಡ್ಕೊಂಬಂದಿರ್ತಕ್ಕಂಥ ರೀತಿ ನೀತಿಗಳೇನು, ಸಮಾಜಕ್ಕೆ ಅದನ್ನ ಕೊಡುಗೆ ಏನು ಅಂತ ನೋಡಿದಾಗ ನಾವು ನಿಮ್ಮಪ್ಪ ಅಂದಾಗ ನಮ್ಮಪ್ಪ ಅಂದ್ರೂ ನೋಡ್ಕೋಬೇಕಲ್ವಾ. ಆದರೆ ಆ ಸೌಜನ್ಯ ಕೂಡ BJP ಪಕ್ಷದಲ್ಲಿ ಕಾಣಿಸ್ತಾ ಇಲ್ಲ. ಮತ್ತೊಬ್ಬ ಮಾತಾಡ್ತಾನೆ, ಮುಗಿಸ್ಬಿಡ್ತಾರೆ RSS ಅವರು ಅಂತ ಮಾತಾಡ್ತಾರೆ. ಅಂದರೆ ಇದು ನೇರವಾಗಿ ಇಂಡೈರೆಕ್ಟ್ಲಿ ಆ್ಯಂಡ್ ಡೈರೆಕ್ಟ್ಲಿ ಕೊಲೆ ಬೆದರಿಕೆಗಳು ಮತ್ತು ಧಮಕಿ ಹಾಕುವಂಥದ್ದು ಮತ್ತು ವೈಯಕ್ತಿಕವಾದ ಟಾರ್ಗೆಟ್ ಮಾಡುವಂಥದ್ದು ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಜಿಲ್ಲಾಡಳಿತದ ಮೂಲಕ ನಾವು ರಾಜ್ಯಕ್ಕೆ ಕೇಳ್ತಾ ಇದ್ದೀವಿ ಏನು ಅಂತಂದರೆ, ಯಾರು ಸಾಮಾಜಿಕ ಜಾಲತಾಣದ ಮೂಲಕ ಹಾಗೂ ಮಾಧ್ಯಮದ ಮೂಲಕ ಬೆದರಿಕೆಗಳಾಗ್ತಾ ಇದ್ದಾರೆ ಅವ್ರ ಮೇಲೆ ಎಲ್ಲ ಕಾನೂನು ಕ್ರಮ ತಗೊಳ್ಳೋದಕ್ಕೆ ನೀವು ಕ್ರಮ ಕೈಗೊಳ್ಳಬೇಕು. ಇಲ್ಲ ನಿಮ್ಮಲ್ಲಿ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಆಗಲಿಲ್ಲ ಅಂತಂದರೆ ಇದಕ್ಕೆ ಅಂತ ರಾಜ್ಯ ಸರ್ಕಾರ ಒಂದು ಕಾನೂನು ರೂಪಿಸಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡ್ತಾ ಇರ್ತಕ್ಕಂಥ ಎಲ್ಲರ ಮೇಲೆ ಕಾನೂನು ಅನ್ನೋದು ಜೀವಂತವಾಗಿದೆ ಎಂದು ತೋರಿಸ್ಬಿಟ್ಟು ಇವನು ಒದ್ದು ಜೈಲೊಳಕ್ಕೆ ಹಾಕುವಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಇಲ್ಲಿ ಬಂದಿದ್ದೀವಿ. ಇದ್ರ ಜೊತೆಯಲ್ಲೇ ಅವ್ರ ಮೇಲೆ ಲೈಫ್ ಥ್ರೆಟಿಂಗ್ ಏನು ಪ್ರಾಣ ಬೆದರಿಕೆಗಳಾಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಕೂಡಲೇ ಕೇಂದ್ರ ಸರ್ಕಾರ ಅವ್ರ ಹೆಚ್ಚುವರಿ ಭದ್ರತೆ ಆಗಿರ್ತಕ್ಕಂಥ Z+ ಭದ್ರತೆ ಕಲ್ಪಿಸಬೇಕು ಅಂತ ಹೇಳ್ಬಿಟ್ಟು ನಾವು ಜಿಲ್ಲಾಡಳಿತದ ಮುಖಾಂತರ ಕೇಂದ್ರ ಸರ್ಕಾರನ ಒತ್ತಾಯಿಸೋದಕ್ಕೆ ಬಂದು ನಾವು ಜಿಲ್ಲಾಡಳಿತಕ್ಕೆ ಮನವಿ ಕೊಟ್ಟಿದ್ದೇವೆ. ಇದು ಪ್ರಾರಂಭಿಕ ಮಾತ್ರ. ಇನ್ನು ಮುಂದೆ ಇದೇ ರೀತಿ ರಿಪೀಟ್ ಆಗಿದೆ ಅಂತಂದರೆ ನಾವೆಲ್ಲ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ನಾವೆಲ್ಲರೂ ಪ್ರಿಯಾಂಕಾ ಖರ್ಗೆ ಸಾಹೇಬರು ಬೆನ್ನಿಗಿದ್ದೀವಿ, ನಾವೆಲ್ಲ ಬೀದಿಗೆ ಬರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮಾಧ್ಯಮದ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಾ ನಾವು ಇವತ್ತು ಸೌಜನ್ಯವಾಗಿ ನಾವು ಈ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.